ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಸಾಹೇಬರು. ಆ್ಯಕ್ಚುಲಿ ಆಫೀಸಲ್ಲೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾಯಿದ್ದೆ. ಯಾವಾಗನ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲಲ್ಲೂ ಇಲ್ಲ ಇದು ಆಫೀಸಲ್ಲೇ ನಾನು ಬಂದು ಭೇಟಿ ಮಾಡ್ತಾಯಿದ್ದೆ. ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದರು, ಈ ಥರ ಜಿಗಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ, ಮತ್ತು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ, ಮತ್ತು ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ್. ಬಟ್ಟು ನಾನಂತೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾನು ವ್ಯಯಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಬಟ್ಟು ಸಾಕಷ್ಟು ಅವರು ಒಂದು ಸಲ ಮಾತಾಡ್ದಂಗೆ ಫರ್ ಮೈಂಡ್ ಇನ್ನೊಂದು ಸಲ ಇರಲ್ಲ. ಮೇಡಮ್ ಅವ್ರ ಬಗ್ಗೆನೇ ಹೇಳೋದು ಸಾಹೇಬ್ ಹೇಳ್ತಾಯಿದ್ರು. ಕಾರಣ ಏನು ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ, ಸುಮಾರು ವರ್ಷಗಳಿಂದ ಇದೇ ಥರ ಆಗಿದೆ. ಮತ್ತು ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲಿ ಇಲ್ಲ. ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು ಮತ್ತು ಹತ್ತಿರ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಸ್ವಲ್ಪ ಕೆಳ ಹಂತದಲ್ಲಿದ್ದಾರೆ. ಅವ್ರಿಗೆಲ್ಲ ಆಭಾರಿಯಾಗಿದ್ದರು ಸಾಹೇಬರು. ಮತ್ತು ಪ್ರತಿಯೊಂದು ವಾರಕ್ಕೊಬ್ಬರು ಇಬ್ಬರು ಭೇಟಿ ಮಾಡ್ತಾನೆ ಇದ್ದರು ಸಾಹೇಬ್ರು. ಅದು ಒಂದು ಸ್ವಲ್ಪ ಇರಿಸು ಮುರುಸಾಗ್ತಾಯಿತ್ತು ಯಾರೋ ಆ ಮೇಡಮ್ ಅವ್ರಿಗೆ. ಮತ್ತು ಈ ಥರನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ, ಅವ್ರಿಗೆ ಆಗ್ತಾ ಇರಲಿಲ್ಲ. ಮತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಮತ್ತು ಸಂಬಂಧಿಕರಾಗಿರ್ಬೋದು, ಮನೆಗೆ ಬಂದರೆ ಅವ್ರು ನೋಡೋದೇ ಒಂಥರ ವಿಕೃತಾಕಾರವಾಗಿ ನೋಡ್ತಾಯಿದ್ರು. ಯಾರು ಅವ್ರು ಬರೋಕ್ಕೆ ಇಷ್ಟನೇ ಇಲ್ವನೋ ಅಂತ. ಅದಕ್ಕೆ ಸಾಹೇಬರು ಭಯಭೀತರಾಗ್ತಾಯಿದ್ರು. ಮತ್ತು ಒಬ್ಬರು ಮಗಳಿದ್ರು ಪಾಪ ಮೇಡಮ್ ಅವರು ಹೊರಗಡೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರೊಬ್ಬರಿಗೆ ಮದುವೆ ಆಗಲಿ ಶ್ರೀನಿವಾಸ್, ನಾನು ಬೇರೆ ಮನೆ ಮಾಡ್ತೀನಿ, ನಾನು ಹೊರಗಡೆ ಬರಬೇಕು ಅಂತ ಇದ್ದೀನಿ, ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್, ಅವರು ಮತ್ತು ಭಾಳ ಅತ್ಯಾತ್ಮೀಯರಾಗಿದ್ದರು. ಅವಾಗಿಂದಲೂ ಇವಾಗಿಂದಲೂ ಜೊತೆ ಆಗಿದ್ದಾರೆ. ಈಗ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಇತ್ತೀಚೆಗೆ ಸಾಹೇಬರು ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ. ಸಾಹೇಬರಂತೂ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಇಷ್ಟೊಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಅವರು ಕೆಲಸ ಮಾಡಿದ್ರು, 1 ವರ್ಷ 9 ತಿಂಗಳು ಏನು ಸೇವಾ ಅವಧಿ ಸಲ್ಲಿಸಿರೋ 2015ರಿಂದ 16ರಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಇತರರಿಗಾಗಿರ್ಬೋದು ಎಲ್ಲರೂ ಏಕಾಗ್ರತೆ ನೋಡ್ತಾಯಿದ್ರು. ಮತ್ತು ಭೇದ ಭಾವ ಇರಲಿಲ್ಲ. ನಾ ಕಂಡ ಪೊಲೀಸ್ ಅಧಿಕಾರಿಗಳಲ್ಲಿ ಸಾಹೇಬರು ತುಂಬ ಒಳ್ಳೆಯವರು ಅಂತ ಹೇಳ್ಬೋದು. ಯಾಕಂದ್ರೆ ನಿಕಟಪೂರ್ವಕವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ. ಬಟ್ ಈ ರೀತಿ ಈಗ ಒಂದು ಅಲ್ಲಿ ನಾನು ನೋಡಿದ್ರೆ ಅರೆಕ್ಷಣ ನಾನು ಇದು ಬೆಕ್ಕಸ ಬೆರಗಾಗ್ಬಿಟ್ಟೆ. ಆ ಒಂದು ಶವ ಇದಕ್ಕೆ ಹೋಗಿ ಯಾಕೆ ಈ ರೀತಿ ಸಾಹೇಬರು ಈ ಥರ ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆ ಆಗಿದ್ದಾರೆ ಅಂದ್ಬಿಟ್ಟು ಗುತ್ತಿಗೆ ನೋಡಿ 2 ಕಡೆ ಮೊದಲು ಇಲ್ಲಿ ಇದು ಮಾಡಿದ್ದಾರೆ, ಮತ್ತು ಆಮೇಲೆ ಇಲ್ಲಿ ಮಾಡಿದ್ದಾರೆ ಅಕ್ಕಪಕ್ಕನೇ. ಆ ನಂತರ ಹಿಂದ್ಗಡೆ ಹೊಡೆದಿದ್ದಾರೆ. ಅಂದರೆ ಸಾಹೇಬರು ಒಂದು ಸ್ವಲ್ಪ ಮಧುಮೇಹ ಇತ್ತು ಮತ್ತು ರಕ್ತದೊತ್ತಡ ಇತ್ತು, ಇಟ್ಸ್ ಓಕೆ, ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದು. ಆದರೆ ಸಾಹೇಬರು ಅಚಾನಕ್ಕಾಗಿ ಅಷ್ಟು ಸುಲಭವಾಗಿ ಇದು ಉಸಿರು ಬಿಡೋ ಕೊನೆಯ ಕ್ಷಣದಲ್ಲಿ ತನ್ನ ಸಾವನ್ನು ಕಾಣ್ತಾ ಇದ್ದೀನಿ ಅಂತ ಇದಕ್ಕೋಸ್ಕರ ಪ್ರತಿರೋಧ ಹೊಡಿದ್ದಾರೆ. ಆಗೇನು ಮಾಡಿದ್ರೆ ಹಿಂಬದಿಂದ ಹೊಡೆದಿರ್ಬೋದು ಅಂತ ವೈದ್ಯಕೀಯ ವರದಿಗಳಲ್ಲಾಗಿರ್ಬೋದು. ಮತ್ತು ಅದು ನಾನು ಅದು ಭಾಳ ಹತ್ರದಿಂದ ನಾನು ನೋಡಿಲ್ಲ. ಆದರೆ ಇರ್ಬೋದು, ಅಲ್ಲೇ ಗೆಲುವಂತಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳು ತ್ವರಿತವಾಗಿ ಎಲ್ಲ ಈ ಒಂದು ತನಿಖೆಯನ್ನು ಇದು ಮಾಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಿವೃತ್ತ ಒಂದು DGP ಆಗಿರ್ತಕ್ಕಂಥ ಇರೋದ್ರಿಂದ ಎಲ್ಲ ಆಯಾಮದಲ್ಲೂ ಭಾಳ ಇದು ಮಾಡ್ತಾರೆ. ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ನಿಕಟಪೂರ್ವಕವಾಗಿ ಚೆನ್ನಾಗಿದ್ದರು. ಆ ತನಿಖೆಯಲ್ಲಿ ಸತ್ಯಾಂಶ ಇನ್ನೊಂದು 3 ದಿವಸದಲ್ಲಿ ಹೊರಬರೋ ವಿಶ್ವಾಸ ಇದೆ. ದೇವರು ನಮ್ಮ ಅಧಿಕಾರಿಗೆ ಒಳ್ಳೇದು ಮಾಡಲಿ ಅಂತ ನನ್ನ ಆಶಾಭಾವನೆ. ಈಗ ಇಲ್ಲಿ ಸಂಚಿತ ಶೈಕ್ಷಣಿಕ ದಾಖಲೆ ಇದೆ, ಅಂದರೆ CCTV ಫುಟೇಜ್ ಇದೆ. ಇಲ್ಲಿ CCTV ಫುಟೇಜ್ ಎಲ್ಲರೂ ಗೋಚರವಾಗುತ್ತೆ, ಯಾರು ಬಂದರು ಯಾರು ಹೋದ್ರು ಅಂತ ಹೇಳ್ಬಿಟ್ಟು. ಸಾಹೇಬ್ರು ಹೇಳ್ತಾ ಇರ್ತಾರೆ, ಶ್ರೀನಿವಾಸ್ ಇಲ್ಲಿ CC ಕ್ಯಾಮ್ರಾ ಇರುತ್ತೆ, ಬಟ್ ಎಲ್ಲ ಚಲನವಲನೆಲ್ಲ ನಿಗಾ ಇಡ್ತಾ ಇರ್ತಾರೆ. ಏನು ಸರ್ ಒಬ್ಬರೇ ಇರ್ತಾರಲ್ಲ ಸರ್, ಹೇಗೆ ಸರ್ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತೀವಿ. ಯಾಕಂದರೆ ಮೇಡಮ್ ಅವರು ಸ್ವಲ್ಪ ಹಾಸ್ಪಿಟಲ್ ಇರ್ತಾಯಿದ್ರು, ಸಾಹೇಬರು ಏಕಾಂಗಿಯಾಗಿರ್ತಾಯಿದ್ರು. ನಾನು ಕೇಳ್ತಾ ಇದ್ದೆ, ಎಲ್ಲಿ ಸರ್ ನಿಮಗೆ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಯಾವ ರೀತಿ ನೀವೆಲ್ಲ ಮಾಡ್ಕೊತೀರಾ ಸರ್? ಇಲ್ಲ, ನನ್ನ ಮಗಳು ಬಂದಿದ್ದಾರೆ, ನನ್ನ ಟೇಕ್ ಕೇರ್ ಮಾಡ್ತಾವ್ರೆ, ಮಗನೂ ಬಂದು ಹೋಗ್ತಾರೆ, ನನಗೆ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸಾಹೇಬರು. ನನಗೊಂಥರ ಖುಷಿ ಆಗ್ತಾಯಿತ್ತು. ಬಟ್ ಈ ರೀತಿ ಇರ್ಬೋದು, ಯಾಕಂತ ಹೇಳಿದ್ರೆ ಅದು ತನಿಖೆಯಲ್ಲಿ ಸಾಬೀತಾಗೇ ಆಗುತ್ತಲ್ಲ. ಯಾರೇ ಆಗಿರಲಿ, ಎಂಥ ದೈತ್ಯಾಕಾರ ಹಾಕತಕ್ಕಂಥ ಆಕೃತಿ ಹಿನ್ನೆಲೆ ಉಳ್ಳವರು ಯಾರೇ ಆಗಿದ್ರು ಇವತ್ತಿನ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೋಚರಿಸುತ್ತೆ.